ನಿರಂತರ ಸುದ್ದಿ. ಕಿಶೋರ್ ಕುಮಾರ್ ಬೊಟ್ಯಾಡಿ ಹಲವರಿಗೆ ಈ ಹೆಸರು ಅಪರಿಚಿತ ಅನಿಸಬಹುದು. ಆದರೆ ಸಂಘದ ಅಂಗಳದಲ್ಲಿ ಅಂಬೆಗಾಲಿಟ್ಟು ಬೆಳೆದ ಕಿಶೋರ್ ಬೊಟ್ಯಾಡಿಯವರು ತಂದೆ ರಾಮಣ್ಣ ಭಂಡಾರಿಯವರಂತೆ ಸಂಘದ ಶಿಸ್ತಿನ ಸಿಪಾಯಿ. ಕಾಲೇಜು ದಿನಗಳಲ್ಲಿ ಹೋರಾಟದ ಪ್ರವೃತ್ತಿಯನ್ನ ಬೆಳೆಸಿಕೊಂಡಿದ್ರು. ಮುಂದೆ ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡದ ಯುವ ಮೋರ್ಚಾದ ಅಧ್ಯಕ್ಷರಾಗಿ 2 ಬಾರಿ ಸೇವೆ ಸಲ್ಲಿಸಿದರು ಮತ್ತು ರಾಜ್ಯ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿಯೂ ಆಯ್ಕೆಯಾಗಿದ್ದರು. ಈ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಪ್ರತ್ಯೇಕವಾದಿಗಳ ಅಟ್ಟಹಾಸದ ನಡುವೆ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದ ಸುನೀಲ್ ಕುಮಾರ್ ಅವರೊಂದಿಗೆ ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ತ್ರಿವರ್ಣ ಧ್ವಜವನ್ನ ಕಿಶೋರ್ ಕುಮಾರ್ ಹಾರಿಸಿದ್ರು. ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಸಂದರ್ಭದಲ್ಲಿ ರಥಯಾತ್ರೆ, ವಿವೇಕ ಜಯಂತಿ, ಯುವ ಸಮಾವೇಶ, ಬೈಕ್ ರ್ಯಾಲಿ ನಡೆಸಿ ಸಾವಿರಾರು ಯುವಕರನ್ನ ಬಿಜೆಪಿಗೆ ಬರಲು ಪ್ರೇರೇಪಿಸಿ ಬಿಜೆಪಿಗೆ ಒಬ್ಬ ಸಮರ್ಥ ನಾಯಕರಾಗಿ ರೂಪುಗೊಂಡರು. 2013ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೊದಲ ಬಾರಿಗೆ ಪುತ್ತೂರಿಗೆ ಬಿಜೆಪಿ ಅಭ್ಯರ್ಥಿಯಾಗಿ ಕಿಶೋರ್ ಕುಮಾರ್ ಹೆಸರು ಕೇಳಿಬಂತು. ಆದರೆ ಸಂಘದ ಹಿರಿಯರು ಚಿಕ್ಕ ವಯಸ್ಸು, ಮುಂದಿನ ಬಾರಿ ಸ್ಪರ್ಧಿಸು ಎಂದು ಹೇಳಿ ಸಂಜೀವ ಮಠಂದೂರಿಗೆ ಟಿಕೆಟ್ ಕೊಟ್ಟಾಗ ತಮ್ಮನ ರೀತಿಯಲ್ಲಿ ಸಂಜೀವರ ಜೊತೆಗೆ ನಿಂತು ಪಕ್ಷಕ್ಕಾಗಿ ದುಡಿದರು. 2018ರಲ್ಲಿ ಮತ್ತೆ ಟಿಕೆಟ್ ನಿರಾಕರಣೆಯಾಗುತ್ತೆ. ಮತ್ತೆ ಸ್ವತಃ ಮುಂದೆ ನಿಂತು ಸಂಜೀವರವರನ್ನ ಗೆಲ್ಲಿಸಿಕೊಟ್ಟರು. 2023ರಲ್ಲೂ ಅದೇ ರಾಗ, ಅದೇ ಹಾಡು, ಟಿಕೆಟ್ ನಿರಾಕರಣೆ. ಈ ಸಂದರ್ಭದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಮೊದಲ ಬಾರಿಗೆ ಕಿಶೋರ್ ಕುಮಾರ್ಗೆ ಪ್ರಭಾವಿ ವ್ಯಕ್ತಿಯೊಬ್ಬರಿಂದ ಆಫರ್ ಬಂತು. ಆದರೆ ಕಿಶೋರ್ ಅವರು ಇದನ್ನ ಸರಾಗವಾಗಿ ತಿರಸ್ಕರಿಸಿದರು. ಬಹುಶಃ ಆ ಆಫರ್ ಒಪ್ಪಿಕೊಂಡಿದ್ದರೆ ಇಂದು ಪುತ್ತೂರಿನ ಶಾಸಕರಾಗಿರುತ್ತಿದ್ದರೇನು. ಅಭ್ಯರ್ಥಿ ಆಯ್ಕೆಯ ಸಂದರ್ಭದಲ್ಲಿ ಬಂಡಾಯದ ಬಿಸಿ ತಟ್ಟಿತ್ತು. ಅಂದು ಪಕ್ಷಕ್ಕೆ ನೆನಪಾಗಿದ್ದು ಕಿಶೋರ್ ಕುಮಾರ್. ಆಶಾ ತಿಮ್ಮಪ್ಪ ಗೌಡ ಕರೆ ಮಾಡಿದಾಗ ಕಿಶೋರ್ ಅವರು ಅಕ್ಕ ನಿಮ್ಮನ್ನು ಗೆಲ್ಲಿಸಿಕೊಡುವ ಜವಾಬ್ದಾರಿ ನಂದು ಎಂದು ಪಕ್ಷ ನಿಷ್ಠೆ ತೋರಿಸಿದ್ದರು. ಕಿಶೋರ್ ಅವರ ಜೊತೆಗಿದ್ದ ಸುನೀಲ್ ಕುಮಾರ್ 4 ಬಾರಿ ಶಾಸಕರಾಗಿ ಮಂತ್ರಿಯಾದ್ರು. ಕಿಶೋರ್ ಅವರು ಜೆಡಿಎಸ್ನಲ್ಲಿದ್ದ ಭರತ್ ಶೆಟ್ಟಿ ಅವರನ್ನ ಬಿಜೆಪಿಗೆ ಕರೆತಂದು ಅವರು ಕೂಡ 2 ಬಾರಿ ಶಾಸಕರಾದರು. ಕಿಶೋರ್ ನಂತರ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರಾದ ಹರೀಶ್ ಪೂಂಜರಿಗೆ ಯುವ ಮೋರ್ಚಾದ ಕೆಲಸಗಳಲ್ಲಿ ಮಾರ್ಗದರ್ಶನ ಮಾಡಿದರು ಮತ್ತು ಹರೀಶ್ ಪೂಂಜ 2 ಬಾರಿ ಶಾಸಕರಾದರು. ಕಿಶೋರ್ ಸ್ನೇಹಿತ ರಂಜನ್ ಗೌಡ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬಂದರು. ಅವರಿಗೂ ಪಕ್ಷ ಟಿಕೆಟ್ ನೀಡಿತು. ಹೀಗೆ ಎಡಕೈಯಲ್ಲಿ ಮಾಡಿದ್ದು ಬಲಕೈಗೆ ಗೊತ್ತಾಗಬಾರದು ಎಂಬಂತೆ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಕಿಶೋರ್ಗೆ ಇದೀಗ ಅವಕಾಶ ಒದಗಿ ಬಂದಿದೆ. ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಪ್ರತಿನಿಧಿಸುತ್ತಿದ್ದ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಅವಕಾಶ ಲಭಿಸಿದೆ. ಈ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ ಮತದಾರರೇ ಅತ್ಯಧಿಕ ಸಂಖ್ಯೆಯಲ್ಲಿದ್ದು ಕಿಶೋರ್ ಕುಮಾರ್ ಅವರ ಆಯ್ಕೆ ನಿರಾಯಾಸವಾಗಲಿದೆ. ಅತ್ಯಂತ ಸಣ್ಣ ಸಮುದಾಯವಾದ ಸವಿತ ಸಮಾಜದಿಂದ ಮೂಡಿ ಬಂದಿರುವಂತಹ ಹೋರಾಟದ ಕಿಚ್ಚು ಕಿಶೋರ್ ಕುಮಾರ್. ಸಂಘದ ಗರಡಿಯಲ್ಲಿ ಪಳಗಿದವರು, ಕಾರ್ಯಕರ್ತರಾಗಿ ಪಕ್ಷ ಸೇವೆ ಮಾಡಿದವರನ್ನ ಪಕ್ಷ ಗುರುತಿಸುತ್ತೆ ಎನ್ನುವುದಕ್ಕೆ ಕಿಶೋರ್ ಆಯ್ಕೆಯೇ ಉತ್ತಮ ಉದಾಹರಣೆ. ನಿರಂತರ ಸುದ್ದಿ.